ನೀವು ಹೇಳಿದ್ರಿ ಒಂದು ಟೀಸರ್ ಮಾಡಿರ್ತಾರೆ ಸಿನಿಮಾ ನೋಡೋದಕ್ಕೋಸ್ಕರ ಜನ ಬನ್ನಿ ಅಂತ ಹೇಳ್ಬಿಟ್ಟು, ಹಂಗಾದ್ರೆ ಟೀಸರ್ ನ ಹೆಂಗ್ ಬೇಕಿದ್ರು ಮಾಡ್ಬೋದಾ ಜನ ಬರ್ಲಿ? ದಯವಿಟ್ಟು ನನಗೆ ಹಾಗಲ್ಲ, ನಾನ್ ಕೇಳ್ತೀನಿ, ನೀವು ಇಲ್ಲ ತಪ್ಪು ಅರ್ಥ ಗ್ರಹಿಕೆ ಬರುವಂತ ಮಾತುಗಳನ್ನ ಹೇಳ್ತಾ ಇದ್ದೀರಮ್ಮ. ಒಂದು ನಿಮಿಷ. ಟೀಸರ್ ನಲ್ಲಿ ಈಗ ಗ್ಲೋರಿಫೈ ಗನ್ ಇಟ್ಕೊಂಡಿದ್ದಾರೆ, ಅದು ಗನ್ನು ಕತ್ತಿ ಇಟ್ಕೊಳ್ಳುವಂಥದ್ದು ರಕ್ತಮಯವಾಗುವಂಥದ್ದು ಕತೆ. ಅದರ ಕಥೆಯ ಹಿಂದೆ ಏನಿದೆ ಅಂತ ಹೇಳ್ಬಿಟ್ಟು ಅವ್ರು ಹೇಳಲಿಕ್ಕೆ ಏನಾದ್ರೂ ಒಂದು ಸಂದೇಶ ಕೊಡೋದು ಅಥವಾ ಅದು ಅವರ ಅಭಿಮಾನಿಗಳಿಗೆ ಜನರಿಗೆ ಅವ್ರಿಗೆ ಖುಷಿ ಕೊಡ್ಲಿ ಅಂತ ಹೇಳ್ಬಿಟ್ಟು ಮಾಡಿರ್ಬೋದು. ಆದ್ರೆ ಸಿನಿಮಾದೊಳಗೆ ಆತರ ಇದೆ ಅಂತ ನಾವು ಹೇಗೆ ಹೇಳ್ತೀರಾ? ಟೀಸರ್ ಅಲ್ಲಿ ಅವ್ರು ಹೇಳ್ತಿರೋದು ಏನು ಅಂತ ಅಂದ್ರೆ, ನಮ್ಮ ದೇವದೂತರಿಗೆ ಅಪಮಾನ ಮಾಡಿದರೆ, ಯಾಕಂದ್ರೆ ಅಲ್ಲಿ ಸಮಾಧಿ ಕ್ರೈಸ್ತ ಸಮಾಧಿ ಏನ್ ಆ ಕಥೆಯಲ್ಲಿ ಏನಿದೆ ಅಂತ ನಿಮಗೆ ಗೊತ್ತಾ? ಕ್ಷಮಿಸಿ, ಅಶ್ಲೀಲ ದೃಶ್ಯ ಇಲ್ಲ, ದಯವಿಟ್ಟು ಇಲ್ಲ. ನೀವು ಆ ಕತೆ ಹಿಂದೆ ಏನಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ದೆ ನನಗೂ ಇವಾಗ ಆಸೆ ಆಗುತ್ತೆ ಆ ಕತೆ ಹಿಂದೆ ಏನಿದೆ ಅಂತ. ಆ ಕತೆ ಏನನ್ನ ಹೇಳಕ್ ಹೋಗ್ತಿದೆ, ಯಾವುದನ್ನ ಸೂಚಿಸ್ತಿದೆ, ಅದು ಅದ್ರ ಹಿಂದೆ ಇರೋದನ್ನ ನಾವು ನೋಡ್ಕೊಂಡು ನಂತರ ಹೇಳ್ಬೇಕಾಗತ್ತೆ. ನಾವು ಈಗ ಸೆನ್ಸಾರ್ ಬೋರ್ಡ್ಗೂ ಕೊಟ್ಟಿದೆ, ನಾವಿವಾಗ ನಿರ್ಮಾಪಕರಲ್ಲಿ ಕೇಳಿದಾಗ ಆ ಥರದ್ದು ಯಾವುದೇ ರೀತಿಯಾದಂಥದ್ದು ಇಲ್ಲ ಅಂತ ಹೇಳ್ತಾರೆ. ಸೊ ಹಾಗಿದ್ದಾಗ ನಾನು ಬರೀ ಒಂದು ಫೋಟೋವನ್ನ ಜಡ್ಜ್ಮೆಂಟ್ ಮಾಡ್ಲಿಕ್ಕೆ ನಮ್ಗೆ ಬರೋದಿಲ್ಲ ಅಂತ ನಾನು ಭಾವಿಸ್ಕೊಳ್ತೀನಿ. ಈಗ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನೀವು ಸಿನಿಮಾ ತಂಡನ ಕಾಂಟ್ಯಾಕ್ಟ್ ಮಾಡಿದ್ರ, ಯಶ್ ಆಗಿರ್ಬೋದು ಅಥವಾ ಚಿತ್ರದ ನಿರ್ಮಾಪಕರಾಗಿರ್ಬೋದು, ಆ ಕೆಲಸವನ್ನ ನೀವು ಮಾಡಿದ್ರಿ? ನಾವು ಮಾಡಿದೀವಿ, ನಿರ್ಮಾಪಕರ ಹತ್ರ ಮಾತಾಡಿದ್ವಿ, ಆ ತರದ್ ಯಾವ್ದು ಇಲ್ಲ ಅಂತ ಹೇಳಿದ್ರು. ಸೆನ್ಸಾರ್ ಬೋರ್ಡಿಗೆ ಕೊಟ್ಟಿದ್ದಾರೆ ಅಂತಂದ್ರು, ಸಂತೋಷ, ನಾವು ಅವ್ರನ್ನ ಗೌರವಿಸಿದ್ವಿ. ಓಕೆ, ಸೆನ್ಸಾರ್ ಬೋರ್ಡಿಗೆ ನೀಡಿದಿರಲ್ವಾ ನೀವು, ಸೊ ಇನ್ನೂ ಸೆನ್ಸಾರ್ ಆಗಿಲ್ದೇ ಇರೋದ್ರಿಂದ ಅವರು ಸೆನ್ಸಾರ್ನವರು ಅದ್ರ ಬಗ್ಗೆ ಕ್ರಮ ವಹಿಸ್ತಾರೆ. ನಿರ್ಮಾಪಕರನ್ನ ಕೇಳಿದಾಗ ಆ ಥರದ್ದು ಏನೂ ಇಲ್ಲ ಅಂತ ಹೇಳ್ತಾರೆ. ಸೊ ಹಾಗಿದ್ದಾಗ ಸಿನಿಮಾವನ್ನ ನೋಡ್ಲಿಕ್ಕೆ ಸೆನ್ಸಾರ್ ಬೋರ್ಡ್ನವರು ಮೊದಲು ಕ್ರಮ ವಹಿಸ್ತಾರೆ, ನಂತರ ನಿರ್ಮಾಪಕರು ಯಾವ ಥರದ್ದು ಇಲ್ಲ ಅಂದಾಗ ಅಮ್ಮ ನಾನೇ ನಿಮ್ಮನ್ನು ಕೇಳ್ತೀನಿ, ಇವತ್ತಿನವರೆಗೂ ನಮ್ಮಲ್ಲಿ ಯಾವುದೇ ಜಾತಿ ಸಂಘರ್ಷಗಳು, ಧರ್ಮದ ಸಂಘರ್ಷಗಳು ನಮ್ಮ ಸಿನಿಮಾಗಳಲ್ಲಿ ನಾವು ತಂದಿಲ್ಲ. ಆ ಥರ ವಿವಾದಾತ್ಮಕ ನಾವೇ ಸೆನ್ಸಾರ್ ಹಾಕೋತೀವಿ, ನಿರ್ಮಾಪಕರೇ ಸೆನ್ಸಾರ್ ಹಾಕೋತಾರೆ. ಬಟ್ ಆ ಥರದ್ದು ಇದ್ರೆ ಖಂಡಿತವಾಗ್ಲೂ ನಾವು ನಿಮ್ ಜೊತೆ ನಿಂತ್ಕೋತೀವಿ 100%. ಮೇಡಮ್, ಫೈನಲ್ ಕ್ವೆಶ್ಚನ್, ಟಾಕ್ಸಿಕ್ ಟೀಸರ್ ನೋಡಿದಿರಾ ಅಂತ ಅನ್ಸುತ್ತೆ, ಹೇಗೆ ಅನ್ನಿಸ್ತು ನಿಮ್ಗೆ, ಏನ್ ಹೇಳ್ತೀರಿ ಅಂತ? ಕ್ಷಮಿಸಿಮ್ಮ, ನಾನು ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಅದೆಲ್ಲ ಸಿನಿಮಾ ನೋಡ್ಬಿಟ್ಟು ಮಾತಾಡ್ತೀನಿ. ನನಗೆ ಸಿನಿಮಾನೇ ನೋಡೋದು. ನಾನು ಯಾವುದೇ ಒಂದು ಟೀಸರ್ನ ನನಗೆ ಅದ್ರ ಮೇಲೆ ನಾನು ಒಂದು ಸಿನಿಮಾ, ಇಡೀ ಸಿನಿಮಾದ ಭವಿಷ್ಯವನ್ನ ನಾನು ಅಲ್ಲಿ ನಿರ್ಧಾರ ಮಾಡಕ್ ಇಷ್ಟಪಡೋಲ್ಲ. ನಮಸ್ಕಾರ. ಕ್ಷಮಿಸಿಮ್ಮ, ನಾನು ಹೇಳಲ್ಲ. ಅದನ್ನ ನೀವು ಹೇಳ್ಕೊಳ್ಳಿ ಅಮ್ಮ, ಅದು ನೀವು ಹೇಳ್ಕೊಳ್ಳಿ. ನನ್ನ ಪ್ರಕಾರ ನಾನು ಒಂದು ಸಿನಿಮಾವನ್ನ ನೋಡ್ಲಿಕ್ಕೆ ಇಷ್ಟಪಡ್ತೀನಿ. ನೀವು ಯಾವ ರೀತಿ ಹೇಳಿದ್ರು ಕೂಡ, ನೀವು ಹೇಗ್ ತಿರುಗಿಸಿದ್ರು ಕೂಡ ನೀವು ಥ್ಯಾಂಕ್ ಯು. ಮೇಡಮ್, ನಾನು 2 ಸೆಕೆಂಡಿನ ಟೀಸರ್ನಲ್ಲ ಇಡೀ ಸಿನಿಮಾನ ನೀವು ಹೇಗ್ರಿ ಜಡ್ಜ್ ಮಾಡ್ತೀರಾ? ಮಾಡಕ್ ಆಗಲ್ಲ, ನನಗಂತೂ ಆಗಲ್ಲ. ನಾನು ಇಡೀ ಸಿನಿಮಾ ನೋಡಿ ನಿಮ್ಗೆ ಹೇಳ್ತೀನಿ. ಥ್ಯಾಂಕ್ ಯು, ಧನ್ಯವಾದ.